ಅವ್ರದ್ದು. ಸರ್, ಈಗ ಸಿನಿಮಾದಲ್ಲಿ ಸೋಲು ಗೆಲುವು ಏಳು ಬೀಳು ಎಲ್ಲ ಇರುತ್ತೆ, ಬಟ್ ಅದನ್ನು ಹೊರತುಪಡಿಸಿದ್ರೆ ಯಾವತ್ತಾದರೂ ದರ್ಶನ್ ಸರ್ ಇಲ್ಲಪ್ಪ ಸಿನಿಮಾ ಇಂಡಸ್ಟ್ರಿ ಯಾಕೋ ಸಾಕು ಅನ್ನಿಸ್ತಿದೆ, ಬೇರೆ ಇನ್ನೇನೋ ಮಾಡೋಣ ಅನ್ನೋವಂತಹ ಮಾತುಗಳನ್ನು ಆಡಿದ್ದುಂಟಾ? ನಿಮ್ಮ ಜೊತೆಗೆ ಯಾವ ಥರ ಮಾತಾಡಿದ್ದಾರೆ, ಏನು ಮಾಡ್ಬೇಕಂತ ಯೋಚನೆಗಳನ್ನು ಮಾಡ್ತಾಯಿದ್ರು? ಇಲ್ಲ ಆ ಥರದ್ದು ಯಾವತ್ತೂ ಅವ್ರು ಮಾತಾಡಿಲ್ಲ. ಸಿನಿಮಾ ಇಂಡಸ್ಟ್ರಿ ಸಹವಾಸ ಸಾಕು, ಇನ್ನೂ ಬೇರೆ ಏನಾರು ಮಾಡವ ಆ ಥರ ಎಲ್ಲ ಮಾಡಲ್ಲ. ಸಿನಿಮಾ ಗೆದ್ದಾಗ ಇಗ್ಗಲ್ಲ, ಅವರು ಸೋತಾಗ ಕುಗ್ಗಲ್ಲ. ಅವರು ಸಿನಿಮಾ ಅವ್ರ ಏನಿಲ್ಲ ಅಂದರೂ ಹಾಕಿರೋ ಬಂಡವಾಳಕ್ಕೆ ನಿರ್ಮಾಪಕರಿಗೆ ಏನು ಮೋಸ ಆಗಲ್ಲ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು ಅಂದರೆ ಬೇರೆ ಲೆವೆಲ್ಗೆ ಹೋಯ್ತದೆ. ಸೊ ಅವ್ರ ತಲೆಯಲ್ಲಿ ಸೋಲು ಗೆಲುವು ಇದ್ಯಾವುದು ಲೆಕ್ಕಕ್ಕೆ ತಗೊಳ್ಳಲ್ಲ ಅವರು. ಈಗ ಈ ಸಿನಿಮಾ ಕಾಟ್ಯಾರ ಅಭೂತಪೂರ್ವ ಯಶಸ್ಸನ್ನ ಕಂಡಿದೆ. ಇವತ್ತಿಗೆ ಒಂಚೂರು ಅವ್ರಲ್ಲಿ ಚೇಂಜಸ್ಸು 1% ಇಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸಿನಿಮಾದೇನೋ ಅಂತ ತಲೆ ಕೆಡ್ಸ್ಕೊಂಡಿದ್ದಾರೆ ಹೊರತು ಇದ್ರದ್ದು ಹೆಂಗೆ ಏನೋ ನನಗೆ ಒಂದು ಕಿರೀಟ ಬಂದ್ಬಿಡ್ತು ಅವೆಲ್ಲ ಇಲ್ವೆಲ್ಲ. ಅದನ್ನು ಇಂಡಸ್ಟ್ರಿ ಮಾತಾಡ್ತದೆ. ಮತ್ತು ದರ್ಶನ್ ಅವರು ಎಲ್ಲಿಗೂ ತಗೋ ನಿಲ್ಲಿಸಿದ್ರು ಮತ್ತೆ ಇಂಡಸ್ಟ್ರಿನ ಅಂತ ಬೇರೆ ಹೀರೋಗಳು ಕಲಾವಿದರು ಮಾತಾಡೋದು ನಾನು ಕೇಳಿಸ್ಕೊಂಡಿದ್ದೀನಿ, ನೋಡಿದ್ದೀನಿ. ಅವ್ರ ತಲೆಯಲ್ಲಿ ಅದೆಲ್ಲ ಇಲ್ವೇ ಇಲ್ಲ. ನನಗಿದ್ದೆ, ನನ್ನ ಸಿನಿಮಾ ಎಲ್ಲೋ ಹೋಗಿ ನಿಂತ್ಕೋತು, ಅದೆಲ್ಲ ಇಲ್ವೇ ಇಲ್ಲ. ಸರ್, ಯಾವುದೊಂದು ಸಂದರ್ಭ ಸರ್ ತುಂಬ ನಿಮ್ಮ ಲೈಫಲ್ಲಿ ಅವ್ರ ಜೊತೆಗೆ ಇದ್ದಂಥ ಸಂದರ್ಭನ ಹೊರತುಪಡಿಸಿ ಮರೆಯೋಕ್ಕೆ ಆಗಲ್ಲ, ಅದು ತುಂಬ ನಾನೇನೋ ಒಂದು ಸಿಚುವೇಷನಲ್ಲಿದ್ದೆ, ಆ ಟೈಮಲ್ಲಿ ಹಿಂಗಾಯಿತು, ಈ ಥರದ್ದು ಒಂದಿಷ್ಟು ಘಟನಾವಳಿಗಳು ಇರುತ್ತಲ್ಲ ಸರ್, ಈಗ ನೆನಪು ಮಾಡ್ಕೊಳ್ಳೋದಕ್ಕೆ? ಅಯ್ಯೋ, ಮರೆಯಲ್ಲ ಆಗಲ್ಲ ಅನ್ನೋದಕ್ಕಿಂತ ನೋವಿನ ಸಂಗತಿ ಅದು. ಅವ್ರದ್ದು ಕಾರ್ ಆಕ್ಸಿಡೆಂಟ್ ಆಗ್ಬಿಡ್ತಲ್ಲ, ಅವತ್ತು ಜೊತೆಲಿದ್ದೆ ನಾನು. ಆ ದಿನ ಮಾತ್ರ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಪುನರ್ಜನ್ಮ ಕೊಟ್ಟಿದ್ದ ದಿನ ಅದು. ಇದು ಹಿಂಗೆ ನಿನ್ನೆ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದೀವಿ, ಆ ಥರ ಮತ್ತೆ ಪುನರ್ಜನ್ಮ ಕೊಟ್ಟಿದ್ದು ದಿನ ಅದು. ಕೈ ಫುಲ್ ಓಪನ್ ಆಗಿಬಿಟ್ಟು ನಾವೇ ಹಾಸ್ಪಿಟ್ಲಲ್ಲಿ ನಮ್ಮ ಕಾರಲ್ಲೇ ಕರ್ಕೋಗಿ ಸೇರಿಸಿದ್ದು, ನಾನೇ ಸೇರಿಸಿದ್ದು. ನಾನು ನಮ್ಮ ರಾಕೇಶ್ ಪಪ್ಪಣ್ಣ ಇಬ್ಬರೇ ಬಂದಿದ್ದು. ಹಿಂದೆ ಕಾರ್ ಟ್ಯಾಪ್ಲಿಂಗ್ ಆದ ತಕ್ಷಣ ತಗೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದೆ ನಾನು ಮತ್ತು ರಾಕೇಶ್ ಪಪ್ಪಣ್ಣ. ಅವತ್ತೊಂದು ದಿನ ಪಟ್ಟರೆ ನಾವು ಸಂಕಟ ನೋವು ಇನ್ನು ಮತ್ತೆ ಯಾವತ್ತೂ ಬರೋದು ಬೇಡ, ಅದೊಂದು ದಿನ ಮರೆಯೋಕ್ಕಾಗಲ್ಲ ಅಷ್ಟೇ.